ಅಖಿಲಮ್ಮ, ನಾನು ನಮ್ಮ ಅಮ್ಮನ ನೋಡ್ಬೇಕು ಅನಿಸ್ತಾ ಇತ್ತು ಅಖಿಲಮ್ಮ. ಹೋಗ್ಬಿಟ್ಟಮ್ಮ, ಹೋಗ್ಬಿಟ್ಟ ಹೋಗಿ ಪಾಪ ಡ್ಯಾವಮ್ಮನ ಮಾತಾಡ್ಸ್ಕೊಂಬ. ಬಸ್ರಂಗ್ಸು ಏನಾದರೂ ಬೈಕೆ ಇದ್ರೆ ಹಂಗೆ ಇರ್ಕೂಡ್ದಮ್ಮ, ಹೋಗು ಮಾತಾಡ್ಸ್ಕೊಂಬ. ಅಖಿಲಮ್ಮ, ನೀವು ಬನ್ರಿ ಅಖಿಲಮ್ಮ, ಇಬ್ರು ಹೋಗ್ಬಿಟ್ಟು ಬರೋಣ. ನೀನೇ ನೋಡ್ತಾ ಇದೆಯಲ್ಲಮ್ಮ, ಮನೆ ಹತ್ರ ನಿಮ್ಮ ಮಾವನ ಸರಿಯಾಗಿರೋದೇ ಇಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಮನೆ ಹತ್ರ ಯಾರನ್ನ ಇರಬೇಕಲ್ಲ, ಎಲ್ಲಿನ ಸಾಮಾನು ಅಲ್ಲೇ ಬಿದ್ದಿರ್ತೈತೆ. ನಿಮ್ಮ ಮಾವನಿಗೆ ಹೇಳ್ತೀನಿ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. 1-2 ದಿವಸ ಇದ್ಬಿಟ್ಟು ಬಾಮ್ಮ ನೀನು. ಇನ್ನು ಸವಿತಕ್ಕನವ್ರ ಮನೆಗೆಲ್ಲ ಹೋಗ್ಬೇಕಾಗಿತ್ತು. ಹಂಗಿನಾಗೆ ವಿಜಯ್ ಅಲ್ಲಿಗೆ ಬರ್ತಾನೆ, ಹೇಳ್ತೀನಿ ನಾನು. ಅಲ್ಲೋಗಿ 1-2 ದಿವಸ ಇದ್ಬಿಟ್ಟು 2 ದಿವಸ ಇತ್ತು ಬಾಮ್ಮ, ಹುಷಾರು. ಸರಿ ಅಖಿಲಮ್ಮ, ಆಯಿತು. ಅಮ್ಮವ್ರೆ, ನಾನು ಇನ್ನು ಓದ್ತೀನಿ ಅಮ್ಮವ್ರೆ. ಊಟ ಎಲ್ಲ ತಗೊಂಡೆ ಸುಬ್ಬಮ್ಮ? ಅಮ್ಮವ್ರೆ ತಗೊಂಡೆ. ಏನಿವತ್ತು ಬೇಗ ಓದ್ತಾ ಇದ್ದೀರಾ? ನನ್ನ ಮಗನು ಕೆಲಸ ಮುಗಿಸ್ಕೊಂಡು ಬರ್ತಾನಮ್ಮವ್ರೆ. 1-2 ಬಿಸಿ ಬಿಸಿ ನೀರು ಕಾಯಿಸಿಕೋಣ ಅಂತ. ನಿಮ್ಮ ಸೊಸೆ ಅವಳೆಲ್ಲ ಸುಬ್ಬಮ್ಮ ನೀರು ಕಾಯಿಸಲ್ಲ? ಅಯ್ಯೋ ಅಮ್ಮವ್ರೆ, ಅವಳಿಗೆ ಅದೇನು ದೂರ ಐತೋ ಏನೋ. ನಾನು ನೆನ್ನೆ ಏನಾದರೂ ಅಡುಗೆ ಮಾಡಿಕೋಣ ಅಂದ್ಬಿಟ್ಟು ನಿಮ್ಮ ಹತ್ರ ಕಾಸು ಇಸ್ಕೊಂಡು ಹೋದ್ನಲ್ಲ, ಏನು ಮಾಡಿಕ್ಕಿಲ್ಲ ಅಮ್ಮವ್ರೆ. ಕಾಸೆಲ್ಲ ಹಂಗೆ ಐತೆ. ಯಾಕೋ ನೆನ್ನೆಯಿಂದ ಮನೆಗೆ ಜಗಳ ತೆಗಿತಾವಳೆ. ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ನೆನ್ನೆಯಿಂದ ನಂಗೆ. ಏನಾಯ್ತು ಸುಬ್ಬಮ್ಮ? ಇವಾಗ ನಾವಿರೋದು ಆ ಗೌಡ್ರ ಮನೆಗಮ್ಮವ್ರೆ. ಆ ಮನೆ ಬೇಡಂತೆ. ಊರಾಗ ಯಾವ್ದನ ಒಳ್ಳೆ ಮನೆ ನೋಡಿ ಅಲ್ಲಿರ್ಬೇಕಂತೆ. ಸೋಫಾ ಸೆಟ್ ಬೇಕಂತೆ, ಫ್ರಿಜ್ ಬೇಕಂತೆ, ಫ್ಯಾನ್ ಬೇಕಂತೆ. ಅದೇನೋ ಬಟ್ಟೆಗೆ ಹೋಗಿತ್ತಾರಲ್ಲ ವಾಷಿಂಗ್ ಮಿಷಿನು, ಅದು ಬೇಕಂತಮ್ಮವ್ರೆ. ನಮ್ಗೆ ಎಲ್ಲಿಂದ ಸಾಧ್ಯ ಅವೆಲ್ಲ ತರಕ? ತಿಂಗಳು ಬಂತಂದ್ರೆ ಬಾಡಿಗೆ ಕಟ್ಟಬೇಕಾಗ್ತೈತೆ. 2,000-3,000 ಹೇಳ್ತಾರೆ. ನಾವು ಎಲ್ಲಿಂದ ತಂದು ಕಟ್ಟೋದು? ಇದೆಲ್ಲ ಮಾಡಿಲ್ಲ ಅಂತಂದರೆ ನಾನು ಮಗುನು ಬೇಡ ಏನು ಬೇಡ, ಮಗುನ ತೆಗ್ಸಾಕ್ತೀನಿ ಅಂತ ಮಾತಾಡ್ತಾಳಮ್ಮವ್ರೆ. ನನ್ನ ಮನ್ಸಿಗೆ ಯಾಕೋ ಜಾಸ್ತಿ ಬೇಜಾರತ್ತೈತೆ. ಒಳ್ಳೆ ಹೆಂಗ್ಸ್ ಹೇಳು. ಅಲ್ಲ, ಹೊಟ್ಟೆಗಿರೋ ಮಗುನ ಯಾರನ್ನ ತೆಗಿಸ್ತಾರಾ? ಹಾಂ, ಹೆಣ್ಣಕ್ಕಿರೋದೇ ತಾಯ್ತಾನ. ಅದೇನು ಬುದ್ಧಿ ಇಲ್ಲದೆ ಮಾತಾಡ್ತಾವಳೋ ಇಲ್ಲ ಬುದ್ಧಿ ಇದ್ದು ಮಾತಾಡ್ತಾವಳೋ? ಯಾವ ಸುಬ್ಬಮ್ಮ? ಯಾವ ಸುಬ್ಬಮ್ಮ ನಿಮ್ಮ ಸೊಸೆ ದುಡ್ಡದ ಮನೆ? ಯಾವ ಊರೋ ಏನೋ ತಿಳಿದಮ್ಮವ್ರೆ. ಇವನು ಅದು ಯಾವ ಊರಿಂದ ಕರ್ಕೊಂಬನ್ನೋ ಏನೋ. ನನ್ನ ಮಗನ ಏನು ಹೇಳ್ತಾ ಇಲ್ಲ. ಒಳ್ಳೆ ಚೆನ್ನಾಗೈತಲ್ಲ ಸುಬ್ಬಮ್ಮ. ಅಲ್ಲ, ಕೆಲ್ಸಕ್ಕೂ ಕಳ್ಸಲ್ಲ, ಏನೋ ಮನೆಗಿರೋ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀರಾ? ಏನಿದು ನಿಮ್ಮ ಸೊಸೆ ಹಿಂಗೆ ಆಟಗಳಾಡ್ತಾಳೆ? ಬುದ್ಧಿ ಹೇಳು ಸುಬ್ಬಮ್ಮ. ಹೊಟ್ಟೆಗಿರೋ ಮಗುನ ತೆಗ್ಸಕ್ಕಾಗ್ತೈತಾ? ಹಾಂ, ಕೂತ್ಕೊಂಡು ಬುದ್ಧಿ ಹೇಳು. ಇಲ್ಲ ನಮ್ಮ ಮನೆ ಹತ್ರ ಕರ್ಕೊಂಬ ಅಂದರೂ ಕರ್ಕೊಂಬತ್ತಾ ಇಲ್ಲ. ನಾನೇ ಹೇಳ್ತಾ ಇದ್ನಲ್ಲ ಅಮ್ಮವ್ರೆ, ಆ ಮೂದೇವಿ ಎಲ್ಲಕ್ಕೂ ಬರಲ್ಲ. ಬಾ, ನಾನು ಕೆಲಸ ಮಾಡತ್ತಕ್ಕೆ ಹೋಗೋಣ. ಅಷ್ಟೊತ್ತು ಕೂತ್ಕೊಂಡಿರಿ, ನಾನು ಕೆಲಸ ಮುಗಿಸ್ಕೊಂಬರ್ತೀನಿ, ನಿಂಗೂ ಬೇಜಾರು ಕಳೀತದೆ ಅಂದರೆ ಇಲ್ಲ ನಾನು ಬರಲ್ಲ ಅಂತಾಳೆ. ಒಳ್ಳೆ ಇದಾಡ್ದಂಗೆ ಆಡ್ತಾಳಮ್ಮವ್ರೆ. ಕೇಳಿದ್ದೇ ತಕ್ಕೊಡ್ಬೇಕು, ಇಲ್ಲ ಅಂತಂದರೆ ಜಗಳ. ನಂಗೆ ಬೇಜಾರಾಗ್ಬಿಟ್ಟೈತಮ್ಮವ್ರೆ. ಅಲ್ಲೇ ಬೆಂಗಳೂರಾಗಿ ಏನೋ ಕೂಲಿ ನಾಲಿ ಮಾಡ್ಕೊಂಡು ಆರಾಮಾಗಿದ್ದೆ. ಯಾಕೋ ಇಲ್ಲಿಗೆ ಬಂದಮೇಲೆ ನಂಗೆ ನೆಮ್ಮದಿನೇ ಇಲ್ಲಮ್ಮವ್ರೆ. ನಿಮ್ಮ ಮನೆಗೆ ಇರೋಷ್ಟೊತ್ತೂ ಅಷ್ಟು ಖುಷಿಯಾಗಿರ್ತೈತೆ ಮನ್ಸು. ಮನೆಗೆ ಹೋದ್ರೆ ಏನನ ಒಂದಮ್ಮವ್ರೆ, ಏನನ ಒಂದಂತು ಬಲೆ ಬೇಜಾರಿಕ್ಕಿಸ್ತಾವಳೆ ಈ ನಡುವೆ. ನಿಮ್ಮ ಮಗನೇನಂತ ಸುಬ್ಬಮ್ಮ? ಅವನು ಏನಂತ ನಮ್ಮವ್ರೆ? ಏನಂತಾನೆ? ಅವಳ ಬಾಯಿಗೆ ಗೆಲ್ಲೋರು ಯಾರು? ಬೊಲೆ ಬಾಯಿ. ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಏನಂತಾನೆ? ಅವ್ನು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕೆ ಈ ಗತಿ ಬರುತ್ತೋ? ಅದೇನೋ ಹೇಳ್ತಾರಲ್ಲ, ಅಲ್ಲಿದ್ದವ್ರು ಕಳ್ಳೆ ಇಲ್ಲ, ಕಳ್ಳೆ ಇದ್ದವ್ರು ಕಲ್ಲಿಲ್ಲ ಅಂತ. ಹಂಗೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ನಮ್ಮಂಥವ್ರ ಪರಿಸ್ಥಿತಿ ಹಿಂಗೆ, ನಿಮ್ಮಂಥವ್ರ ಪರಿಸ್ಥಿತಿ ಹಂಗೆ. ಅಯ್ಯೋ, ಎಲ್ಲ ಹಣೆ ಬರಗ್ಲು ಸುಬ್ಬಮ್ಮ. ಏನು ಮಾಡೋಕ್ಕಾಗ್ತೈತೆ ಹೇಳ್ರಿ. ಏನು ತೆಗ್ಸೋದು ಬೇಡ ಅಂದ್ಬಿಟ್ಟು ಏನೋ ಕುಳಿಸ್ಕೊಂಡು ಅಮ್ಮನ ಮಗನ ಏನಾರು ಅಷ್ಟು ಬುದ್ಧಿಮಾತು ಹೇಳ್ರಿ. ಬುದ್ಧಿಮಾತು ಕೇಳೋ ಹೆಣ್ಣಲ್ಲ ಅವಳು, ಎಮ್ಮಾರಿ ಅವಳು. ಎಷ್ಟು ಹೇಳಿದ್ರು ಅಷ್ಟೇ. ಅಷ್ಟೊತ್ತು ಚೆನ್ನಾಗಿರ್ತಾಳೆ, ಇನ್ನು ಅಷ್ಟೊತ್ತು ದೆವ್ವ ಇಡ್ತಾಳಂಗೆ ಆಡ್ತಾಳೆ. ಅವಳು ಹೊಟ್ಟೆ ಉಡ್ದೋಗ ಅದ್ಯಾಕೆ ನನ್ನ ಮಗನ ಹಿಂಗೆ ಓಳೈಕಂತ ಅವಳ ಮಕ ಮುಚ್ಚೋಗ. ಹಂಗೆ ಅನ್ಕೊಂಡು ಅವ್ರಿಗೆ ದಿಗ್ಲು ಬಿತ್ಕೊಂಡಿದ್ರೆ ಆತೈತೆ ಸುಬ್ಬಮ್ಮ. ಹಾಂ, ನಮ್ಮನೆಗೆ ಒಬ್ಳಿದ್ಲು ಈ ಮಗುವರ ಅಮ್ಮನ ನನ್ನ ಮಗಳು. ಅವಳಂಗೆ ಅಬ್ಬಬ್ಬ, ಅವಳು ಇರೋಷ್ಟು ದಿವಸನೂ ನಮ್ಮನೆಗೆ ನೆಮ್ಮದಿನೇ ಇರಿಲ್ಲ ಸುಬ್ಬಮ್ಮ. ಎದ್ರೂ ತಪ್ಪೆ ಕುಂತ್ರೂ ತಪ್ಪೆ, ಎಲ್ಲಾರನ್ನೂ ಒಂದು ಕಡೆಯಿಂದ ಜಗಳ. ಎಲ್ಲರ ಮೇಲೂ ಒಂದು ಕಡೆಯಿಂದ ಯಾರನ್ನೂ ಬಿಟ್ಟಿಲ್ಲ ಅವಳು. ಯಾರೂ ಮಾತಾಡ್ತಾ ಇರಲಿಲ್ಲ. ನಾನು ನಮ್ಮ ಯಜಮಾನ್ರಂಗೆ ಮಾತಾಡ್ತಾ ಇದ್ರೆ ಅಷ್ಟೇ. ಇವಾಗ ನಂಗೆ ನೆಮ್ಮದಿಯಾಗೈತೆ ಮನೆಗೆ. ಹೋದ್ರೆ ಹೋಗ್ಕೊಳ್ಳಿ ಬಿಡು, ನಾಶವಾಗತ್ತ ಥೂ ಅಂತವ್ರು ಇದ್ರೆಷ್ಟು ಹೋದ್ರೆ ಎಷ್ಟು. ನಮ್ಮನೆಗೂ ಇದೇ ಕತೆ ಆಗ್ಬಿಟ್ಟೈತಮ್ಮವ್ರೆ. ಅವಳು ಏನು ಕನ ಇಲ್ಲ, ಅವಳು ಎಲ್ಲನ ದೂರ ಹೊಲ್ಟೋಗ್ದಿರಾ ಅಂತ ಅನ್ಸ್ಬಿಟ್ಟೈತೆ. ತನಕ ಬೇಜಾರಾಗ್ಬಿಟ್ಟೈತೆ. ನಾನು ನನ್ನ ಮಗನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಂಕ ಗಂಟ್ಲಾಗ ತುತ್ತು ಸಿಕ್ಕಾಕಣಂಗೆ ಆಗೋಗೈತೆ. ಇದ್ ಕಡೆ ನುಂಗೂಲಾರ್ನು, ಇದ್ ಕಡೆ ಕಕ್ಕೂಲಾರ್ನು ಅಂತ ಪರಿಸ್ಥಿತಿ ನಂಗೆ ಅವನೇ ಅಮ್ಮವ್ರೆ. ನಾನು ಏನು ಮಾಡೋದು? ಮಾತು ಕೇಳಲ್ಲ ಅಂತ ಇದ್ರಲ್ಲ, ಹೋಗ್ಲಿ ಅವ್ರ ಅಪ್ಪ ಅಮ್ಮನನ್ನ ಕರೆಸ್ಬಿಟ್ಟು ಬುದ್ಧಿ ಹೇಳಕ್ಕೆ ಕೇಳಿದ್ರು ಸುಬ್ಬಮ್ಮ. ಅವ್ರ ಅಪ್ಪ ಅಮ್ಮನ ಯಾರೋ ಏನೋ ನಂಗೇನು ತಿಳಿದಮ್ಮವ್ರೆ. ಅವ್ರು ಯಾರು ಏನು ಹೇಳಲ್ಲ. ನನ್ನ ಮಗನ ಕೇಳಿದ್ರೆ ನೀನು ಸುಮ್ಮನೆ ಇರಮ್ಮ, ನಿಂಗೇನು ಗೊತ್ತಾಗಲ್ಲ ಅಂತಾನೆ. ನನಗೆ ಗೊತ್ತಿದ್ದಿದ್ರೆ ಹೋಗಿ ಕರ್ಕೊಂಡೇ ಬಂದ್ಬಿಡ್ತಾ ಇದ್ನೆ. ಸರಿನಮ್ಮ, ನಿನ್ನ ಮಗನು ಒಳ್ಳೆಯವನೇ. ಅದೇನು ಯಾವ ಊರು ಏನು ಅದೆಲ್ಲ ತಿಳ್ಕೊಂಡು ತಾನೇ ಮದುವೆ ಆಗಬೇಕು? ಹಾಂ, ಇಲ್ಲ ಎಲ್ಲ ತಿಳಿದೋ ಹೇಳ್ದಿರ ಅವನೇನೋ ಕೇಳಿಸ್ಬಮ್ಮ ಸರಿಯಾಗಿ. ನೀನು ನಿನ್ನ ಮಗನಿಗೆಲ್ಲ ತಿಳಿದಿರ್ತದೆ, ನೀನು ಕೇಳ್ತಾ ಇಲ್ಲ ಏನೋ ನೋಡೋರು. ಇರ್ಬೋದು ಅಮ್ಮವ್ರೆ, ಇರ್ಬೋದು. ನನಗೇನು ಹೇಳ್ತಾ ಇಲ್ಲ, ಇರ್ಬೋದು. ಆಗಲಿ, ನನ್ನ ಮಗನ ಕೇಳ್ತೀನಿ. ಸರಿ ಅಮ್ಮವ್ರೆ, ನಾನು ಓದ್ತೀನಿ. ನೀರು ಕಾಯಿಸ್ಬೇಕು ನನ್ನ ಮಗನ್ಕ. ಸರಿ ಸುಬ್ಬಮ್ಮ, ಹೋಗು. ತುಂಬ ಚೆನ್ನಾಗಿ ನೀರು ಕಾಯಿಸಿದ್ರೆ ಮೈತಣ್ಣು ಮಾರಂಗೆ ಪಾಪ ನೀರು ಇಟ್ಕೊಂತಾನೆ ಮಗು. ಸೌದೆ ಎಲ್ಲಿಂದ ತಗೊಂಬಂದೆ? ನೀರು ಕಾಯಿಸ್ತಾ ಇದೆಯಾ? ಹಾಂ, ಎಲ್ಲಿಂದ ನಾನು ಯಾಕೆ ತಗೊಂಬರ್ಲಿ? ಇಲ್ಲ ಇದ್ವಲ್ಲ, ಅವೇ ಉರಿಸ್ತಾ ಇದ್ದೀನಿ. ಅದ್ಯಾಕ ಮಕ ಹಂಗಿಕೊಂಡಿದ್ಯಾ? ನಿಮ್ಮ ಯಜಮಾನ್ಕೆ ನೀರು ಕಾಯಿಸ್ತಾ ಇರೋದು, ನನಗೇನಲ್ಲ. ನಾನು ಅಲ್ಲಿ ಇಲ್ಲಿ ಇರಲಿ ಅಂತ ಕಾಯಿಸ್ಕೊಂಬಂದು ನಾನು ಇಕ್ಕಂಡ್ರೆ ಇವಾಗ ನೀನು ನೀರು ಕಾಯಿಸ್ತಾ ಇದೆಯಾ? ನಾನು ತಿರ್ಗಿ ಎಲ್ಲಿಂದ ತರಲಿ? ಎಲ್ಲಿಂದ ತರಲಿಲ್ಲ ಸೌದೆ?
ನಿನ್ನ ಮಗನ ನೀರು ಕಾಯಿಸ್ಕೊಬೇಕಂದ್ರೆ ನೀನು ಹೋಗಿ ಎಲ್ಲ ನಾಯಿಸ್ಕೊಂಬರ್ಬೇಕಾಗಿತ್ತು. ನಾನು ತಂದಾಕಿರೋ ಸೌದೆನಾಗ ನೀನಾಗ ನೀರು ಕಾಯಿಸ್ತಾ ಇರೋದು. ಲೇ, ನಿಂದು ಜಾಸ್ತಿ ಆಯ್ತು ನಿಂದು. ಅಲ್ಲ, ಅವ್ನು ದುಡ್ಕೊಂಬಂದು ತಂದಾಗ್ತಾ ಇರೋದು ತಾನೇ ನೀನು ಕೂತ್ಕೊಂಡು ತಿಂತಾ ಇರೋದು. ದುಡಿಯೋಕೆ ನೀರು ಕಾಯಿಸಿ ನೀರಟ್ಟೋದು ಬೇಡ. ನೀನು ದಿನ ಸುರ್ಕೊಂತ ಇರ್ತೀಯ ಏನೋ ದೊಡ್ಡ ಆಫೀಸರಂಗೆ. ಮನೆ ಕೂತ್ಕೊಂಡೆ ನೀನು ದಿನ ಸುರ್ಕೊಳ್ಳಲ್ಲ. ಅವನು ಕೆಲ್ಸಕ್ಕೆ ಹೋಗ್ತಾನೆ. ಇನ್ನು 3 ದಿಸ್ಕೋ 2 ದಿಸ್ಕೋ ಅನ್ಸತ್ತೆ ನೀರು ಬೇಡ ಅವನ್ಕ. ಜಾಸ್ತಿ ಮಾತಾಡಬೇಡ ನೀನು. ಇಲ್ಲಿಂದ ಹೋಗು. ನಿನ್ನ ಸುಟ್ಟಿ ಬೂದಿ ಮಾಡೋಷ್ಟು ಸೌದೆ ತಂದಾಕ್ತೀನಿ. ಅವಾಗ ಸುರ್ಕೊಂಡು ಸಾಯಿ ಅಂತೆ. ಇವಾಗ ಈ ಹೊಲಕ್ಕೆ ನೀರು ಹಾಕ್ತೀನಿ, ನೀರು ಹಾಕ್ತೀನಿ ನಾನು. ಯಾಕೆ ನಾನು ಸೌದೆಗೆ ನೀನು ನೀರು ಕಾಯಿಸ್ತಾ ಇರೋದು? ಹೊಲ ತುಂಬ ನೀರು ಇಟ್ಟಿದ್ರೆ ಅವಾಗ ಗೊತ್ತಾದೈತೆ ನಿಂಕ. ನೀನು ಅನ್ಕಿತ ನಾನು ತಂದಾಕಿರೋ ಸೌದೆನ ಮುಟ್ಕೊಡು ನೀನು. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಉರಿತಾ ಇರೋ ಹೊಲಕ್ಕೆ ನೀರು ಹಾಕ್ತಿಯಲ್ಲ ನೀನು ಒಂದು ಎಣ್ಣೆನೆ. ಇದೇನೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಕಲಿಸಿರೋ ಬುದ್ಧಿ? ಕರೆಸಿ ಅವ್ರನ್ನ, ನಾನು ಮಾತಾಡ್ತೀನಿ ಅವ್ರ ಹತ್ರ. ನಮ್ಮ ಅಪ್ಪನ ನಮ್ಮ ಅಮ್ಮ ನಿನ್ನಂಗೆ ಬಿಕಾರಿಗಳಲ್ಲ, ನಿನ್ನಂಗೆ ನಿನ್ನ ಮಗನಂಗೆ. ಅವರು ಕೋಟ್ಯಾಧೀಶ್ವರ. ಅವರು ಕೋಟ್ಯಾಧೀಶ್ವರ ಆದರೆ ನಂಗೇನಾಗಬೇಕು? ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸೋರು ಅವರು. ಹಾಂ, ನೋಡ, ನಮ್ಮ ಅಪ್ಪನ ನಮ್ಮ ಅಮ್ಮನ ಸುದ್ದಿ ಎತ್ತಿದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ಅವ್ರ ಸುದ್ದಿ ನಿಂಕ್ಯಾಕ? ನಿನ್ನ ಕೆಲಸ ನೀನು ನೋಡ್ಕೊ. ಅದೇನು ಕೆಟ್ಟ ಬುದ್ಧಿನೇ ನಿನ್ನ ಹತ್ರ? ಅಲ್ಲ, ಉರಿತಾ ಇರೋ ಒಲೆಗೆ ನೀರು ಹಾಕ್ತೀನಿ ಅಂತೀಯ, ಹೊಟ್ಟೆಗಿರೋ ಮಗುನ ತೆಗಿಸ್ತೀನಿ ಅಂತೀಯ. ಇದು ಒಂದು ಸಂಸಾರಿ ಹೆಣ್ಣು ಮಾತಾಡೋ ಮಾತೇನೆ. ನಾವೆಲ್ಲ ಕೂಲಿ ಮಾಡ್ಕೊಂಡು ತಿಂದಿದ್ದೀರಿ, ಆದರೆ ನಿನ್ನಂತ ಬಾಳಿಲ್ಲ ನಾವು. ಹೋಗೆ ಅವ್ರ ಮನೆಗೆ ಅನ್ನನೂ ಸಾರು ಎತ್ಕೊಂಬಂದಿದ್ದೀನಿ. ಇವಾಗ ಚಳಿಗಾಲ ಬೇರೆ, ಸಾರನ ಬಿಸಿ ಮಾಡೋಗು. ಅನ್ನದ ಮೇಲೆ ಕಾಕೊಂಡ್ರೆ ಬಿಸಿ ಆತೈತೆ. ಹೋಗು, ಸಾರು ಚೆನ್ನಾಗಿ ಕುದಿಸೋಗು. ಅದನ್ನ ಒಂದು ಕೆಲಸ ಮಾಡು. ನಾನ್ಯಾಕೆ ಮಾಡಲಿ? ನೀನೇ ಮಾಡೋಗು ಬೇಕಾದ್ರೆ. ಓ ಹೌದೇನೋ, ಹಿಂಗೆಲ್ಲ ಮಾಡ್ತೀಯ ನೀನು? ನೀನು ಹೇಳಿದ ಕೆಲಸ ಮಾಡಕ್ಕ ನಾನೇನು ನಿಮ್ಮ ಮನೆ ಆಳಲ್ಲ. ನೀನೇ ಮಾಡ್ಕೋ ಹೋಗು. ಇನ್ನೊಂದ್ಸರಿ ಅದು ಮಾಡು ಇದು ಮಾಡು ಅಂತ ಹೇಳಿದ್ದೆ ಅಂದರೆ ಚೆನ್ನಾಗಿರಲ್ಲ. ನೋಡ್ಕ, ನಿಮ್ಮ ಬಟ್ಟೆಗೆಲ್ಲ ಎತ್ತಿ ಪಕ್ಕಕ್ಕೆ ಬಿಸಾಕಿ ಬರೀ ನನ್ನ ಬಟ್ಟೆಗೆ ಮಾತ್ರ ಒಗ್ದಾಕಿದ್ದೀನಿ. ನಿಮ್ಮ ಬಟ್ಟೆಗೆ ಒಕ್ಕಡ್ರಿ ಇಲ್ಲ ಒಲೆಕ್ಕನ ಹಾಕ್ರಿ, ನಂಗೇನಾಗಬೇಕು? ನನ್ನ ಸೋಪ್ ಆಗಲಿ, ನಂದು ಮಕ್ಕಕ್ಕಂತೀನಲ್ಲ ಕ್ರೀಮು, ಅವೆಲ್ಲ ಏನೇನ ಮುಟ್ಟಬೇಕು. ಆಯ್ತಾ, ಇಬ್ಬರಿಗೂ ಗ್ರಾಚಾರ. ಅಲ್ಲೆಲ್ಲ ಸುಪ್ನಾತಿ, ಈ ಬುತ್ತಿಗಳೆಲ್ಲ ಬೇರೆ ಮಾಡ್ತೀಯ ನೀನು? ಹಾಂ, ನಮ್ಮವು ನಿಮ್ಮವು ಅಂತ ಬೇರೆ ಮಾಡಿದ್ದೆ. ಇಷ್ಟು ದಿನದಿಂದ ಒಗಿತಾ ಇದ್ದಲ್ಲ ಬಟ್ಟೆಗಳು ನಮ್ಮವೂ. ಇವಾಗ ಏನೇ ಬಂತು ನಿನ್ನ ಕೈಗೆ ಜಡ್ಡವು? ಹಾಂ, ನಮ್ಮ ಬಟ್ಟೆಗ್ಲೆತ್ತು ಬೇರೆ ಹಾಕಿದ್ದೀನಿ ಅಂತ ಹೇಳ್ತೀಯಲ್ಲ. ಗಲೀಜು ಬಟ್ಟೆಗಳು ಯಾರು ಹೋಗಿತಾರೆ? ನಾನಂತೂ ಇನ್ನು ಎಡಗೈ ಕೂಡ ಮುಟ್ಟಲ್ಲ. ಬೇಕಾದ್ರೆ ಒಕ್ಕಲ್ರಿ ಬ್ಯಾಡಿದ್ರೆ ಬಿತ್ತಿರ್ಲಿ. ನಾನು ತಗೊಂಬಂದಿದ್ದೆ ಅನ್ನ ಸಾರು ತಿನ್ಕೊಡ್ತೀನಿ ನಿನ್ನ ಮೇಲೆ. ನಾನ್ಯಾಕೆ ತಿನ್ಲಿ? ನಾನು ತಿನ್ನಲ್ಲ. ನಾನೇ ಬೇರೆ ಮಾಡ್ಕೊಂತೀನಿ. ನಂಗೆ ಏನು ಬೇಕು ಅದೆಲ್ಲ ನೀನು ಮಾಡ್ಕೊಂಡು ತಿನ್ನೋದು. ನಾನು ನನ್ನ ಮಗನ ತಂದಾಕಿರೋದು ರೇಷನ್ ಆಗ್ತಾನೆ ಮಾಡ್ಕೊಂಡು ತಿನ್ನೋದು. ಅವನು ಕೂಲಿ ಮಾಡಿ ನಾನು ಕೂಲಿ ಮಾಡಿ ತಗೊಂಬಂದು ಮನೆಗೆ ಹಾಕಿತಿರಲ್ಲ, ಅದನ್ನ ನೀನು ಮಾಡ್ಕೊಂಡು ತಿನ್ನೋದು. ಯಾಕೆ ಕರ್ಕೊಂಬಂದ ನಿನ್ನ ಮಗನ? ನಾನು ಸುಳ್ಳು ಹೇಳಿ ಯಾಕೆ ಕರ್ಕೊಂಬಂದು ಹೇಳು? ಅದೇಳು ಮುಖ್ಯವಾಗಿ. ನಿನ್ನನ್ನೆಲ್ಲ ಅವನ್ನ ಹಾಕ್ಬೇಕು ಫಸ್ಟು. ಏನಂತ ತಗೊಂಡು ಮಕ್ಕ ಕಿತ್ತೋಗಂಗೆ ಅವನ್ನ ಹಾಕ್ಬೇಕು. ಅವ್ನು ಮಾಡಿರೋ ಮುಣ್ತಿನೋ ಕೆಲ್ಸಕ್ಕೆ ಇವತ್ತು ನಾನು ಆಗೈತೆ. ಏನಪ್ಪ, ನನ್ನ ಮಗನ ಮನೆಗೆ ನಾನು ನೆಮ್ಮದಿಯಾಗಿರೋಣ ಅಂತ ಬಂದರೆ ನೀನು ಎಲ್ಲಿ ಕಾಯ್ಕೊಂಡಿದ್ದೆ ಇಷ್ಟು ದಿನದ ರಾಕ್ಷಸಿ? ಎಲ್ಲೇ ಕಾಯ್ಕೊಂಡಿದ್ದೆ? ನೋಡ, ಜಾಸ್ತಿ ಮಾತಾಡಬೇಡ ನೀನು. ಜಾಸ್ತಿ ಮಾತಾಡಿದಿ ಅಂದರೆ ಆ ಬೆಂಕಿ ಕೆಂಡ ಎತ್ತಿ ನೀನು ಬಾಯಿಗೆ ಇಟ್ಬಿಡ್ತೀನಿ. ಮಾತಾಡೋಕ್ಕೂ ಹಾಕ್ಬಿಡ್ತು, ತಿನ್ನಕ್ಕೂ ಹಾಕ್ಬಿಡ್ತು. ಏನೂ ನೀರು ಕೂಡ ಕುಡಿಯೋಕೆ ಹಾಕ್ಬಿಡ್ತು. ಹಂಗೆ ಮಾಡ್ಬಿಡ್ತೀನಿ ನಾನು ಸುದ್ದಿಗೆ ಏನಾರ ಬಂದಿದ್ದಿ ಅಂತಂದ್ರೆ. ಹೌದಾ? ಅದೇನು ಮಾಡ್ತೀಯೋ ಮಾಡೆ. ಹೇಯ್ ಮಾಡೆ, ನಿನ್ಕಿನ್ನ ಜೋರಾಗಿ ಇದ್ದೀನಿ ನಾನು. ಏನಪ್ಪ ಮನೆ ಸೊಸೆ ಯಾಕೆ ಅವಳು ಮಾತಾಡೋದು ಅಂತ ನಾನು ಮಗು ನೋಡ್ಕೊಳ್ಳೋಣ ಅಂತ ನಾನು ಅನ್ಕೊಂಡ್ರೆ ನಿನ್ಗಿಷ್ಟು ದುರಂಕಾರನಾ? ಎತ್ಕಳೆ ಬೆಂಕಿ ಕೆಂಡ, ಇಲ್ಲ ನಾನು ಎತ್ತಿ ನಿನ್ನ ಬಾಯ್ಕ್ ಇಕ್ಲಾ? ದೂರ ನಿಂತ್ಕೊಂಡು ಮಾತಾಡೋ, ನನ್ನ ಹತ್ರಕ್ಕೆ ಬರಬೇಡ. ಅದಕ್ಕೆ ಇಷ್ಟು ದುರಂಕಾರ ಇಟ್ಕೊಡ್ತೆ? ನಾನು ಎಲ್ಲೂ ನೋಡಿಲ್ಲ ನಿನ್ನಂತ ಹೆಂಗ್ಸ್ನ. ಥೂ, ಜನ್ಮಕ್ಕಷ್ಟು ಬೆಂಕಿ ಇಕ್ಕ. ಬಿಡೆ, ಇಲ್ಲ ಕಿತ್ತೋದಳೆ ಬಿಡು. ನೋಡ ಆಮೇಲೆ ನಿನ್ನ ಕೈತೆ ಗ್ರಾಚಾರ. ಬಿಡೆ. ಏನು ಮಾಡ್ತೀಯ ನಿನ್ನ? ಏನು ಮಾಡ್ತೀಯ? ನಿನ್ನ ಕೈಗೆ ಏನಾಗ್ತೈತೆ? ಅಮ್ಮ, ಯಾಕಮ್ಮ? ಹೇಯ್ ಸಂಗೀತ, ಬಿಡು ನಮ್ಮಮ್ಮನ ಬಿಡು.